ಮಂಡ್ಯದ ರೈತರ ಜೀವನಾಡಿ, ಅವರ ಬದುಕು, ಅವರ ಜೀವನ, ಅವರ ವೃತ್ತಿ, ಅವರ ಸರ್ವಸ್ವನು ಅಂದರೆ ಸಕ್ಕರೆ ಕಾರ್ಖಾನೆ. ಸಕ್ಕರೆ ಕಾರ್ಖಾನೆ ನಡೆದರೆ ಮಂಡ್ಯ ರೈತರ ಬಾಳಿನಲ್ಲಿ ಬೆಳಕು ಮೂಡುತ್ತೆ ಅನ್ನೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತೀಕ. ಮಂಡ್ಯದ ರಾಮ ಮಂದಿರ ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ. ಅಯೋಧ್ಯೆ ರಾಮ ಮಂದಿರದಷ್ಟೇ ಪವಿತ್ರವಾದದ್ದು, ಕಾಶಿ ವಿಶ್ವನಾಥನಷ್ಟೇ ಪವಿತ್ರವಾದದ್ದು ಮಂಡ್ಯ ಸಕ್ಕರೆ ಕಾರ್ಖಾನೆ. ಇದು ನಮಗೆ ಜೀವವನ್ನು ಹೃದಯವನ್ನು ಕಟ್ಟಿಕೊಡೋವಂಥದ್ದು ನಮ್ಮ ಸಕ್ಕರೆ ಕಾರ್ಖಾನೆ. 1900 ಆಸುಪಾಸಿನಲ್ಲಿ ಮೈಸೂರಿನ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ರವರು ಅವತ್ತಿನ ಅಖಂಡ ಮೈಸೂರು ಜಿಲ್ಲೆಯಲ್ಲಿ, ಮೈಸೂರಿನ ಜಿಲ್ಲೆ ಮತ್ತು ಮಂಡ್ಯ ಎಲ್ಲ ಅವತ್ತು ಅಖಂಡ ಮೈಸೂರು ಸಂಸ್ಥಾನದಲ್ಲಿತ್ತು. ಬ್ರಿಟಿಷರ ದಬ್ಬಾಳಿಕೆಯನ್ನು ಲೆಕ್ಕಿಸದೆ ಒಂದು ಸಕ್ಕರೆ ಕಾರ್ಖಾನೆ ಇರಲಿ ಅಂತೇಳಿ ಅವತ್ತು ಮಂಡ್ಯದಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ರವರು ಸ್ಥಾಪನೆ ಮಾಡಿದ್ರು. ಒಂದು ಸುಮಾರು 100 ವರ್ಷಗಳ ಇತಿಹಾಸವನ್ನು ಕಳೆದು ಕುಂಟುತ್ತಾ ತೇವಳುತ್ತಾ ಸಾಗುತ್ತಾ ಈಗ ಕಳೆದ 4 ವರ್ಷದಿಂದ ಪೂರ್ತಿ ನಿಂತೋಗಿದ್ದ ಶುಗರ್ ಫ್ಯಾಕ್ಟ್ರಿಯನ್ನು ನಮ್ಮ ಸಿದ್ದರಾಮಯ್ಯವರ, ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರ ಇಚ್ಛಾಶಕ್ತಿಯಿಂದಾಗಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಯಾವುದಕ್ಕಾದರೂ ಫಂಡ್ ಕೊಟ್ಟಿದ್ರೆ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ 75 ಕೋಟಿ ರೂಪಾಯಿಯನ್ನು, 50 ಕೋಟಿ ರೂಪಾಯಿ ಫಸ್ಟ್ ಕೊಟ್ಟರು, ಮೊನ್ನೆ 25 ಕೋಟಿ ಕೊಟ್ಟಿದ್ದಾರೆ. 75 ಕೋಟಿಯನ್ನು ಕೊಟ್ಟು ದಾಖಲೆಯ, ಮೊದಲು ಶುಗರ್ ಫ್ಯಾಕ್ಟ್ರಿ ಆರಂಭ ಆದಾಗ 3 ಲಕ್ಷ 4 ಲಕ್ಷ ಹರಿತಾಯಿತ್ತು. ಇತ್ತೀಚಿನ ದಶಕಗಳಲ್ಲೇ ದಾಖಲೆಯ 2.5 ಲಕ್ಷ ಟನ್ ಕಬ್ಬನ್ನು ಹರಿದು ಎಲ್ರಿಗೂ ನಿಬ್ಬೆರಗಾಗುವಂತೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಮಾಡಿತ್ತು. ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ವಿ. ನಿನ್ನೆ ನಡೆದಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಿಸ್ತೀವಿ ಅಂತೇಳಿ ಘೋಷಣೆ ಮಾಡಿದರೆ ಅವರಿಗೆ ನಾನು ಹೃದಯಪೂರ್ವಕವಾದ ಮಂಡ್ಯ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತತವಾಗಿ ಪ್ರಯತ್ನ ಪಟ್ಟು ಸರ್ಕಾರದ ಮೇಲೆ ಹಲವು ಬಾರಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶುಗರ್ ಫ್ಯಾಕ್ಟ್ರಿ ಆಗಲೇಬೇಕು, ಇದು ರೈತರಿಗೆ, ಯಾಕಂದರೆ ಇರೋ ಶುಗರ್ ಫ್ಯಾಕ್ಟ್ರಿ ಆಗಾಗ ಕೆಟ್ಟೋಗುತ್ತೆ, ಮಿಷನರಿಗಳು ಔಟ್ಡೇಟೆಡ್ ಆಗಿದೆ, ಇವತ್ತಿನ ತಾಂತ್ರಿಕ ಯುಗಕ್ಕೆ ಬೇಕಾದಂಥದ್ದು ಬೇಕು ಅಂತ ಒತ್ತಡವನ್ನು ಚಲುವರಾಯಸ್ವಾಮಿಯವರು ಹಾಕಿ ನಾವು ಸತತವಾಗಿ ಮುಖ್ಯಮಂತ್ರಿಗಳ ಮೇಲೆ ನಾವು ಸರ್ಕಾರ ಬಂದ 8 ತಿಂಗಳಿಂದ ಹೇಳಿ ಅದನ್ನು ಸೇರಿಸಿದ್ದೀವಿ. ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ. ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮಂಡ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಶುಗರ್ ಫ್ಯಾಕ್ಟ್ರಿಗೆ 100 ಕೋಟಿ ರೂಪಾಯಿಯನ್ನು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ. ಇನ್ನು 400 ಕೋಟಿ ರೂಪಾಯಿಯನ್ನು ಸಾಲವನ್ನು ಸರ್ಕಾರವೇ ಕೊಡಿಸಿ 500 ಕೋಟಿ ರೂಪಾಯಿಯಲ್ಲಿ ಒಂದು ಸುಸಜ್ಜಿತವಾದ ಈಗಿನ ತಾಂತ್ರಿಕ ಯುಗದ ಟೆಕ್ನಾಲಜಿಯನ್ನು ಬಳಸಿ ಮಾಡುವಂಥ ಯೋಜನೆಯನ್ನು ಇಟ್ಟುಕೊಂಡಿದ್ದೀವಿ. ಜಾಸ್ತಿ ದಿನ ಅಲ್ಲ, ಅತಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ. 2 ಜಾಗವನ್ನು ಗುರುತಿಸಿದ್ದೀವಿ. ಈಗಿರೋ ಜಾಗ ಮತ್ತು ಸಾತ್ನೂರು ಫಾರ್ಮ್ ಅಲ್ಲೊಂದು 75 ಎಕರೆ ಇದೆ, 2ರಲ್ಲಿ 1ರಲ್ಲಿ ಮಾಡಬೇಕು ಅಂತ ನನ್ನ ಸಲಹೆ. ಸಾತ್ನೂರು ಫಾರ್ಮಲ್ಲಿ ಮಾಡಿ ಈಗಿರೋ ಶುಗರ್ ಫ್ಯಾಕ್ಟ್ರಿ ಜಾಗದಲ್ಲಿ, ವಿಶೇಷವಾಗಿ ಬೆಂಗಳೂರಿಂದ ಮಂಡ್ಯ ಕೇವಲ 1 ಗಂಟೆಗಳ ಪ್ರಯಾಣ ಇರೋದರಿಂದ ಇದನ್ನು ಸಾಫ್ಟ್ವೇರ್ ಪಾರ್ಕ್ ಆಗಿ ಪರಿವರ್ತನೆ ಮಾಡಿ ಸಾಫ್ಟ್ವೇರ್ ಕಂಪನಿಗಳನ್ನು ತಂದರೆ ನಮ್ಮ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಾಗಿ ಮಂಡ್ಯದ ಚಿತ್ರಣವೇ ಬದಲಾಗುತ್ತೆ ಅನ್ನೋದನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀನಿ. ಅದು ಕೂಲಂಕುಷವಾಗಿ ಸಾಫ್ಟ್ವೇರ್ ಪಾರ್ಕ್ ಆದರೆ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅದರ ಚಿತ್ರಣವೇ ಬದಲಾಗುತ್ತೆ. ನಮ್ಮ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಇಲ್ಲಿ ಸೃಷ್ಟಿಯಾಗುತ್ತೆ ಅಂತೇಳಿ ಈಗಿರೋ 100 ಕಿಲೋಮೀಟ್ರ್ ಇರೋದ್ರಿಂದ, ಈಗ ಎಕ್ಸಾಂಪಲ್ ನನ್ನ ಮನೆ ಬೆಂಗಳೂರಲ್ಲಿ ಬಸವೇಶ್ವರ ನಗರ ಇದೆ, ಎಲೆಕ್ಟ್ರಾನಿಕ್ ಸಿಟಿಗೆ ವೈಟ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ 2 ಅವರ್ ಹಿಡಿಯುತ್ತೆ. ಅದೇ ನೀವು ಈ ಪೂರ್ವ ಭಾಗ, ಉತ್ತರ ಭಾಗದ, ದಕ್ಷಿಣ ಭಾಗದವರು ಈ ರಿಂಗ್ ರೋಡಲ್ಲಿ ಮಂಡ್ಯ ಬರೋಕ್ಕೆ 1 ಅವರ್ ಸಾಕು. ಇದು ಸೂಕ್ತವಾದ ಸ್ಥಳ.
ಹೊಸ ಶುಗರ್ ಫ್ಯಾಕ್ಟ್ರಿನ 700 ಫಾರ್ಮಲ್ಲಿ ಮಾಡಿ ಇಲ್ಲಿ ಸಾಫ್ಟ್ವೇರ್ ಪಾರ್ಕ್ ಮಾಡಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳನ್ನು ಮನವೊಲಿಸೋದಕ್ಕೂ ಕೂಡ ತಯಾರಿದ್ದೀವಿ, ಅವರು ಕೂಡ ಒಪ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಈ ಶುಗರ್ ಫ್ಯಾಕ್ಟ್ರಿ ಅನ್ನೋದು ಜನರ ಜೀವನದ ಜೊತೆಯೇ ಬೆಸ್ಟ್ ಬಂದಿದೆ ನಮ್ಮ ರೈತರ ಜೊತೆಯಲ್ಲಿ. ಅದು ಭಾಳ ಅವಶ್ಯಕತೆ ಇತ್ತು. ಭಾಳ ಸುಮಾರು ವರ್ಷಗಳಿಂದ ಅವರು ಎಲ್ಲರೂ ರೈತರ ಮನೆಯಲ್ಲಿ ಮಾತಾಡ್ತಾಯಿದ್ರು. ನಾನು ಆಗಲೇ ಹೇಳಿದೆ, ಇದೊಂದು ಪವಿತ್ರ ರಾಮ ಮಂದಿರ ಇದ್ದಾಗೆ ನಮ್ಮ ಮಂಡ್ಯಗೆ. ರಾಮನ ಎಷ್ಟು ಪೂಜಿಸ್ತೀವೋ ಅದೇ ರೀತಿ ಶುಗರ್ ಫ್ಯಾಕ್ಟ್ರಿಯನ್ನು ನಾವು ಪೂಜಿಸ್ತೀವಿ. ಅದು ಜೀವನವನ್ನು ಕಟ್ಟಿಕೊಡುತ್ತೆ. ಅದರಿಂದ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಭೂಮಿ ಪೂಜೆ ಮಾಡ್ತೀವಿ. ಈ ಭೂಮಿ ಪೂಜೆಗೆ ಸಮಸ್ತ ರೈತರ ಋಣ ಇರಬೇಕು ಅಂತೇಳಿ ಪ್ರತಿ ಮನೆಯಿಂದನೂ ಒಂದು ಇಡೀ ಮಣ್ಣನ್ನು ಸಂಗ್ರಹಣೆ ಮಾಡಿ ಇದು ಶುಗರ್ ಫ್ಯಾಕ್ಟ್ರಿಯ ಭೂಮಿ ಪೂಜೆಗೆ ಆ ಮಣ್ಣನ್ನೇ ಬಳಸ್ತೀವಿ. ಯಾಕಂದರೆ ಇದು ನಮ್ಮ ಜೀವನದ ಜೊತೆ ಇರೋದ್ರಿಂದ, ಶುಗರ್ ಫ್ಯಾಕ್ಟ್ರಿ ನಮ್ಮ ರೈತರ ಜೀವನಾಡಿಯಾಗಿರೋದ್ರಿಂದ ಅವರ ಜೊತೆ ಒಂದು ಬಾಂಧವ್ಯ ಇರಬೇಕು, ನಮ್ಮದು ಅನ್ನೋ ಒಂದು ಭಾವನೆ ಇರಬೇಕು. ಇವತ್ತು ಎಷ್ಟೇ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು ಇದ್ದರೂ ಕೂಡ ನಮ್ಮ ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ ನಂದು ಅನ್ನೋದು ಒಂದು ಬರೋದ್ರಿಂದ ಪ್ರತಿ ಮನೆಯಿಂದನೂ ಒಂದು ಇಡೀ ಮಣ್ಣನ್ನು ನಾವು ಸಂಗ್ರಹಣೆ ಮಾಡಿ, ಜಿಲ್ಲಾದ್ಯಂತ ಸಂಗ್ರಹಣೆ ಮಾಡಿ, ಇದು ನಮ್ಮ ಮಣ್ಣಿನಿಂದಲೇ ಕಟ್ಟಿರೋದು ಅನ್ನೋ ಒಂದು ಭಾವನೆ ಅವರ ಜೊತೆಯಲ್ಲಿ ಇರಬೇಕು ಅನ್ನೋದನ್ನು ನಾವು ಬಯಸ್ತೀವಿ. ಅದರಿಂದ ಅದನ್ನು ಅತಿ ಶೀಘ್ರದಲ್ಲೇ ಡೇಟ್ ಅನೌನ್ಸ್ ಮಾಡಿ ಪ್ರತಿ ರೈತನ ಕೈಯಿಂದನೂ ಮಣ್ಣನ್ನು ತಗೊಂಡು ಬಂದು ಅದರಿಂದ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ವಿ. 100 ಕೋಟಿ ರೂಪಾಯಿಯನ್ನು ಸರ್ಕಾರದ ವತಿಯಿಂದ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ. 400 ಕೋಟಿಯನ್ನು ಸರ್ಕಾರವೇ ಸಾಲ ಕೊಡಿಸಿ 500 ಕೋಟಿ ರೂಪಾಯಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ತೀವಿ. ಈಗ ಕೇಳಿ, ಅದು ನಾವು ಈಗ ಉಳಿಸ್ಕೋಬೇಕಾ ಬೇಡ ಅನ್ನೋದು ಹೊಸ ಶುಗರ್ ಫ್ಯಾಕ್ಟ್ರಿ ಆದಮೇಲೆ, ಅಲ್ಲಿವರೆಗೂ ಇದನ್ನು ನಡೆಸ್ತೀವಿ. ಅದು ಕಾರ್ಯಾರಂಭ ಆದಮೇಲೆ ನಾನು ಅದನ್ನು ಸಾಫ್ಟ್ವೇರ್ ಪಾರ್ಕ್ ಮಾಡಬೇಕು ಅನ್ನೋದು ನನ್ನ ಪ್ರಸ್ತಾವನೆ. 2 ಅಕ್ಕಪಕ್ಕ ಇರೋದ್ರಿಂದ ಎರಡಿಗೂ ನಡೆಯೋಷ್ಟು ಕಬ್ಬು ಸಿಗಲ್ಲ. ಈ ಬಾರಿ ಕಬ್ಬು ಇಲ್ಲದೇ ಮೊನ್ನೆ ಡಿಸೆಂಬರಲ್ಲಿ ನಿಲ್ಲಿಸಿದ್ದು ಕಡಿಮೆ ಆಗಿ, ಅಷ್ಟು ಭೂಮಿಗಳಲ್ಲಿ ಕಬ್ಬು ಸಿಗದೇ ಇರೋದ್ರಿಂದ ಒಂದು ಸಾಕು ಅನ್ನೋದು ನನ್ನ ಭಾವನೆ. ಇದನ್ನು ಸಾಫ್ಟ್ವೇರ್ ಪಾರ್ಕ್ ಮಾಡೋದ್ರಿಂದ ನಮ್ಮ ಹುಡುಗರಿಗೆ 1 ಲಕ್ಷ 2 ಲಕ್ಷ ಸಂಬಳ ಸಿಗುವಂಥ ಕಂಪ್ನಿಗಳು ಬಂದರೆ ನಮ್ಮ ಮಂಡ್ಯದ ವ್ಯವಸ್ಥೆ ಬದಲಾಗುತ್ತೆ ಅನ್ನೋದು ನನ್ನ ಭಾವನೆ. ಇದು ಶುಗರ್ ಫ್ಯಾಕ್ಟ್ರಿಗೆ 250 ಕೋಟಿ ರೂಪಾಯಿ ಸಾಕು. ಇನ್ನು 200 ಕೋಟಿಯನ್ನು ನಾವು ಆ ಶುಗರ್ ಫ್ಯಾಕ್ಟ್ರಿ ನಡೆಸೋದಕ್ಕಿಂತ ಹಿಡಿದು, ವಿದ್ಯುತ್ ಘಟಕದಿಂದ ಹಿಡಿದು, ಎಥನಾಲಿಂದ ಹಿಡಿದು ಸುಸರ್ಜಿತ ಫ್ಯೂಚರ್ ಟೆಕ್ನಾಲಜಿ ಏನೇನು ಹಾಕ್ಬಹುದೋ ಅವನ್ನೆಲ್ಲ ಹಾಕಬೇಕು ಅನ್ನೋದು ನಮ್ಮ ಗುರಿ. ನಮ್ಮದು ಜನತಾದಳ ಸರ್ಕಾರ ಅಲ್ಲ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ನಿಮ್ಮ ಪ್ರಶ್ನೆಗೆ ನಾನೇ ಉತ್ತರ ಬಿಡ್ತೀನಿ. 100 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ರು, ಅವ್ರು ಪೂಜೆ ಮಾಡಲಿಲ್ಲ. ನಿಮ್ಮದು ಅದೇ ರೀತಿ ಆಗಬಾರ್ದು ಅನ್ನೋದು ನಿಮ್ಮ ಪ್ರಶ್ನೆ. ಈ ಕಾರ್ಖಾನೆಯಲ್ಲಿ ನಾವೇನು ಜನಗಳ ದುಡ್ಡು ಖರ್ಚು ಮಾಡಿ ಯಾವುದಾದ್ರೂ ಹೊಸ ಸ್ಪಾಟ್ಸ್ ಹಾಕಿದ್ದೀವಿ, ಅದನ್ನು ಬಳಕೆ ಮಾಡಿ ಅಂತೇಳಿ ಬರೋ ತಜ್ಞರಿಗೆ ಹೇಳೋಣ. ಅದನ್ನೇನು ತೂಕಕ್ಕೆ ಹಾಕೋದು ಬೇಡ. ಮಿಕ್ಕಿದ ಹಳೇದು ನಿಮಗೆ ಅದು ಎಷ್ಟೇ ಮೇಕಪ್ ಮಾಡಿದ್ರು ಕೂಡ ಬಣ್ಣ ಮಳೆಗೆ ಬಂದಿದ ತಕ್ಷಣ ಬಣ್ಣ ಹೊಂಟೋಗುತ್ತೆ. ಅದರಿಂದ ಈಗ ಹೊಸ ಶೃಂಗಾರ ಮಾಡಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಕೊಡೋಣ. ಇಲ್ಲ, ಸರ್ಕಾರದಿಂದನೇ ಮಾಡ್ತೀವಿ. ನಮ್ಮ ಸರ್ಕಾರ ಬಂದು 7 ತಿಂಗಳಾಯಿತು. ಆಗ ಅರೆಕಾಲಿಕ ಬಜೆಟನ್ನು ಮಾಡಿದ್ದೀವಿ. ಈಗ ಪರಿಪೂರ್ಣ ಬಜೆಟನ್ನು ಕೊಟ್ಟಿದ್ದೀವಿ. ನಮ್ಮ ಚುನಾವಣೆ ಇರೋದು ಇನ್ನೂ 4 ವರ್ಷ ಇದೆ. ಅದು ನಾವು ನಿಮ್ಮ ಮುಂದೆ ಬರಬೇಕಾದ್ರೆ ಇದು ಘೋಷಣೆ ಮಾಡಿರೋ ತಿರ್ಗಾ ನಿಮ್ಮ ಹತ್ರನೇ ಕ್ವಶನ್ ಎದುರಿಸ್ಬೇಕಲ್ಲ. ಅದರಿಂದ ಇನ್ನೊಂದು 3-4 ತಿಂಗಳೊಳಗಡೆ ಪೂಜೆ ಮಾಡಿ ಕಟ್ಟಕ್ಕೆ ಶುರು ಮಾಡಿ ಶೀಘ್ರದಲ್ಲೇ ಅದನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ನಿಮ್ಮನ್ನೆಲ್ಲರೂ ಗುದ್ಲಿ ಪೂಜೆ ಮತ್ತು ಉದ್ಘಾಟನೆ ಎರಡಕ್ಕೂ ಕರಿತೀವಿ. ನಮಗೆ ಬಂದಿದೆ ಇನ್ನು 4 ತಿಂಗಳಲ್ಲಿ ಚಿತ್ರಣ ಬದಲಾಗುತ್ತೆ. ಈಗ ನೀವು ನೋಡ್ತಿರೋ ಮಂಡ್ಯ ಈ 4 ತಿಂಗಳು 40 ಲಕ್ಷ ಹೇಳ್ತಲ್ಲ, 4 ತಿಂಗಳಲ್ಲೇ ಇರಲ್ಲ. ಆಲ್ ಟೆಂಡರ್ ಪ್ರೋಸೆಸಿಂಗಲ್ಲಿ ಇದೆ. ಟೆಂಡರ್ ಎಲ್ಲ ಒಂದ್ಸರಿ ಆಗಿ ಪೂಜೆ ಸ್ಟಾರ್ಟ್ ಆದರೆ ನಿಮಗೆ ಬೇಜಾರಾಗುತ್ತೆ. ಏನು ದಿನ ನಮ್ಮ ಮನೆ ರೋಡಲ್ಲೇ ನಿಂತವ್ನು ರವಿಕುಮಾರ್ ಪೂಜೆ ಮಾಡೋಕ್ಕೆ ಅಂತ. ಬರೋ ವಾರ ನಿಮಗೆ ದಾಖಲೆ ಸಮೇತ ಯಾವ್ಯಾವ ವಾರ್ಡ್ಗೆ ಏನೇನು ಆಗ್ತಾಯಿದೆ ಅಂತ ಮತ್ತೆ ಬರ್ತೀನಿ ನಾನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.